ಅದು ಚಳಿಗಾಲ. ಆ ಊರಿನ ಹೆಸರು ರಾಮಾಪುರ. ಊರಿನ ಮಧ್ಯೆ ಇರುವ ಆ ಅಂಚಿನ ಮನೆ ನೋಡ್ಲಿಕ್ಕೆ ತುಂಬಾ ದೊಡ್ಡದಾದ್ರೂ ಕೂಡ ಮನೆಯಲ್ಲಿ ಇರುವ ಜನರ ಮಧ್ಯೆ ಬೆಚ್ಚಗೆ ಎನ್ನುವುದು ಇರ್ಲಿಲ್ಲ. ಆ ಮನೆಯ ಯಜಮಾನಿಯಾದ ಅನಸೂಯೆಯಮ್ಮ ಮಾತು ತುಂಬಾ ಕಠಿಣವಾದದ್ದು, ಹಾಗೇನೆ ಅಧಿಕಾರ ದರ್ಪ. ಅವರಿಗೆ ಇಬ್ಬರು ಗಂಡು ಮಕ್ಕಳು. ದೊಡ್ಡ ಮಗ ರಾಜೇಶ್, ಹೆಂಡತಿ ರಾಧಿಕಾ. ಸಣ್ಣ ಮಗ ಮೋಹನ್, ಅವನ ಹೆಂಡತಿ ಸರಸ್ವತಿ. ದೊಡ್ಡ ಮಗಳಾದ ರಾಧಿಕಾ ಶ್ರೀಮಂತಿಕೆ ಮನೆಯಿಂದ ಬಂದಿದ್ದರಿಂದ ಅವಳಿಗೆ ಸ್ವಲ್ಪ ದುರಂಕಾರ ಜಾಸ್ತಿನೇ ಇತ್ತು. ದಿನವಿಡೀ ಅಲಂಕಾರವನ್ನು ಮಾಡುವುದು, ಆ ನಂತರ ಅತ್ತೆ ಜೊತೆ ಕೂತ್ಕೊಂಡು ಮಾತಾಡುವುದೇ ಅವಳ ಪ್ರತಿದಿನದ ಕೆಲಸ. ಆದರೆ ಸಣ್ಣ ಸೊಸೆಯಾದ ಸರಸ್ವತಿ ತುಂಬಾ ಬಡತನ ಮನೆಯಿಂದ ಬಂದ ಕಾರಣ ಅವಳು ಯಾವ ವರದಕ್ಷಿಣೆಯನ್ನು ಕೂಡ ತರಲಿಲ್ಲ. ಅವಳು ಬೆಳಿಗ್ಗೆ 4 ಗಂಟೆಗೆ ಎದ್ದು ಕೆಲಸ ಮಾಡಲು ಆರಂಭಿಸಿದರೆ ರಾತ್ರಿ 10 ಗಂಟೆ ತನಕ ತುಂಬಾ ಕಷ್ಟಪಟ್ಟು ಮನೆ ಕೆಲಸ ಮಾಡಿ, ಪಾತ್ರೆ ತೊಳೆದು, ಬಟ್ಟೆ ಒಗೆದು ಮನೆಯ ಎಲ್ಲಾ ಕೆಲಸವನ್ನು ಮಾಡ್ತಾ ಇದ್ರು ಕೂಡ ಅವಳ ಜೊತೆ ಮಾತಾಡ್ಲಿಕ್ಕೆ ಒಬ್ಬರು ಬರ್ತಾ ಇರ್ಲಿಲ್ಲ. ಗಂಡನಾದ ಮೋಹನ್ ತುಂಬಾ ಒಳ್ಳೆಯವನಾಗಿದ್ರು ಅವನ ತಾಯಿಯ ಎದುರು ಮಾತಿಗೆ ಏನು ಮಾತಾಡ್ತಿರ್ಲಿಲ್ಲ. ಅದು ಬೆಳಗ್ಗಿನ ಜಾವ. ಸರಸ್ವತಿ ಚಳಿಯಲ್ಲಿ ನಡುಗುತ್ತಾ ಬಟ್ಟೆಯನ್ನು ಒಗಿತಾ ಇದ್ಲು. ಅವಳ ಕೈಗಳು ಆ ತಂಪಿನಿಂದ ತುಂಬಾನೇ ಬಾಡಿ ಹೋಗಿತ್ತು. ಅದೇ ಸಮಯದಲ್ಲಿ ಮನೆಯೊಳಗೆ ಬಿಸಿ ಕಂಬಳಿಯನ್ನು ಹೊದ್ಕೊಂಡು ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ರು ಅನಸೂಯೆಯಮ್ಮ, ಹಾಗೇನೆ ಅವರ ದೊಡ್ಡ ಸೊಸೆ. ನೀನು ಕುಡಿತಾ ಇರೋದು ಸಾಧಾರಣವಾದ ಕಾಫಿ ಅಲ್ಲಮ್ಮ, ನಿಮ್ಮ ತಂದೆಯವರು ಕಳಿಸಿಕೊಟ್ಟಂತಹ ಕಾಸ್ಟ್ಲಿಯಾದ ಫಿಲ್ಟರ್ ಕಾಫಿ. ಎಲ್ಲನೂ ನೀನ್ ಮಾಡಿರುವ ಅದೃಷ್ಟ ಕಣಮ್ಮ. ಎಲ್ಲರ ಅದೃಷ್ಟ ಒಂದೇ ರೀತಿ ಇರಲ್ಲ. ಕೆಲವರ ಅದೃಷ್ಟ ನೋಡಿ ಅಲ್ಲಿ ಕೂತ್ಕೊಂಡು ಬಟ್ಟೆ ಒಗಿತಿದ್ದಾಳಲ್ವಾ, ಅವಳ ರೀತಿ ಕೂಡ ಇರುತ್ತೆ. ಮಾತನ್ನು ಕೇಳಿದ ಸರಸ್ವತಿ ಮೌನವಾಗಿ ಬಟ್ಟೆನ ಒಗಿತಾ ಇದ್ಲು. ಆ ನಂತರ ಕೆಲಸವನ್ನೆಲ್ಲ ಮುಗಿಸಿಕೊಂಡು ಅವಳ ರೂಮಿಗೆ ಬಂದ್ಲು. ಆ ನಂತರ ರೂಮೆಲ್ಲ ಕ್ಲೀನ್ ಮಾಡ್ತಾ ಇದ್ದಾಗ ಅವಳ ಸೆಕೆಂಡ್ PUC ಸರ್ಟಿಫಿಕೇಟ್ ಸಿಕ್ತು. ಅದರ ಜೊತೆಗೆ ಓಪನ್ ಯೂನಿವರ್ಸಿಟಿಯ ಅಪ್ಲಿಕೇಶನ್ ಕೂಡ ಇತ್ತು. ಅದನ್ನು ನೋಡಿ ಕಣ್ಣೀರು ಅವಳ ಕಣ್ಣಿನಿಂದ ಕೆನ್ನೆಗೆ ಜಾರಿತ್ತು. ಸರಸ್ವತಿಗೆ ವಿದ್ಯಾಭ್ಯಾಸ ಅಂದ್ರೆ ಪ್ರಾಣ. ಡಿಗ್ರಿ ಓದಿ ಟೀಚರ್ ಆಗ್ಬೇಕಾಗಿತ್ತು ಅವಳ ಆಸೆ. ಆದರೆ ಬಡತನ, ಮನೆಯಲ್ಲಿ ಬಡತನದಿಂದ ಅವಳ ಕನಸು ಚೆಲ್ಲಾಪಿಲ್ಲಿಯಾಗಿತ್ತು. ಆ ಅಪ್ಲಿಕೇಶನ್ನ ನೋಡಿದ ತಕ್ಷಣ ಸರಸ್ವತಿ ಒಳಗೆ ಒಂದು ಧೈರ್ಯ ಬಂತು. ಯಾಕೆ ನಾನು ಓದ್ಬಾರ್ದು? ಮದುವೆ ಆದ್ಮೇಲೆ ಓದ್ಬಾರ್ದಾ? ಓದಿದ್ರೆ ಏನಾಗುತ್ತೆ? ಹಾಗೆಂತ ಅವಳ ಗಂಡ ಮನೆಗೆ ಬಂದಾಗ ಅವಳ ಕಷ್ಟವನ್ನು, ಮನಸ್ಸಲ್ಲಿದ್ದನ್ನು ಹೇಳಿಕೊಂಡ್ಲು. ರೀ, ನಾನೊಂದು ಮಾತು ಹೇಳ್ತೀನಿ, ನೀವು ಬೇಜಾರ್ ಮಾಡಲ್ಲ ತಾನೇ? ಬೇಗ ಹೇಳು, ಇವಾಗ್ಲೇ ಟೈಮ್ ಐತಲ್ವಾ? ರೀ, ಅದು ಬಂದು ನಾನು PUC ಓದಿ ಆದ್ಮೇಲೆ ಡಿಗ್ರಿ ಮಾಡಬೇಕು ಅಂತ ಇದ್ದೆ. ಇವಾಗ ಓಪನ್ ಯೂನಿವರ್ಸಿಟಿಯಲ್ಲಿ ಮನೆಯಲ್ಲೇ ಇದ್ಕೊಂಡು ಡಿಗ್ರಿ ಮಾಡ್ತೀನಿ. ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡು ಓದ್ಕೋತೀನಿ. ಏನು ಓದ್ತೀಯಾ? ಈ ಸಮಯದಲ್ಲಿ ಎಜುಕೇಶನ್ ಎನ್ನೋದು ನಿನಗೆ ಮುಖ್ಯನಾ ಸರಸ್ವತಿ? ಅಮ್ಮನಿಗೆ ಗೊತ್ತಾದ್ರೆ ಆಮೇಲೆ? ರೀ, ಇದು ನಮ್ಮ ತಂದೆಯವರ ಕನಸು. ನನ್ನ ಗ್ರಾಜ್ಯುಯೇಟ್ ಆಗಿ ನೋಡ್ಬೇಕು ಅಂತ ಆಸೆ ಪಟ್ರು. ನನ್ನ ಕೈಯಲ್ಲಿರುವ ಈ ಕಾಲ್ಗೆಜ್ಜೆಯನ್ನು ಮಾರಿ ನನ್ನ ಫೀಸ್ನ ನಾನೇ ಕಟ್ಕೋತೀನಿ ರೀ. ಹೆಂಡತಿಯ ಕಣ್ಣೀರಲ್ಲಿರುವ ಆಸೆಯನ್ನು ನೋಡಿ ಅವನು ಬೇಡ ಅಂತ ಹೇಳದೆ ಒಪ್ಪಿಕೊಂಡ. ಸರಿ ಸರಸ್ವತಿ, ಅಮ್ಮನ ನಾನು ಒಪ್ಪಿಸ್ತೀನಿ, ನೀನು ಧೈರ್ಯವಾಗಿರು ಹಾಗೆ ಅಂತ ಹೇಳಿದ. ಮರುದಿನ ಬೆಳಿಗ್ಗೆ ಮೋಹನ್, ಸರಸ್ವತಿ ಇಬ್ಬರು ಅನಸೂಯಮ್ಮ ಮುಂದೆ ಬಂದು ನಿಂತ್ರು. ಮೋಹನ್ ಭಯದಿಂದಾನೇ ಎಲ್ಲವನ್ನು ಕೇಳಿದ. ಆ ಮಾತು ಕೇಳಿದ ತಕ್ಷಣ ರಾಧಿಕಾ, ಅನಸೂಯಮ್ಮ ಜೋರಾಗಿ ನಗ್ತಾ ಇದ್ರು. ನಿನ್ನ ಹೆಂಡತಿ ಓದ್ತಾಳ? ಗಂಡ ಪಕ್ಕದಲ್ಲೇ ಇರುವಾಗ ಇವಳು ಹೇಗೇನ ಓದ್ತಾಳೆ? ಇವಳಿಗೆ ಯಾಕೆ ವಿದ್ಯಾಭ್ಯಾಸ? ಅಯ್ಯೋ ಅತ್ತೆ, ನಿಮ್ಗೆ ವಿಷಯ ಗೊತ್ತಿಲ್ವಾ? ಓದಿ ಕಲೆಕ್ಟರ್ ಆಗ್ಬೇಕಂತೆ. ಕಲೆಕ್ಟರ್ ಆದ್ಮೇಲೆ ನಾವ್ ಹೋಗಿ ಅವಳ ಕಾಲಿಗೆ ಬೀಳ್ಬೇಕಲ್ವಾ? ಮೊದ್ಲು ಹೋಗಿ ಅಡಿಗೆ ಮನೆಯಲ್ಲಿ ಪಾತ್ರೆ ತೊಳೆಯುವ ಕೆಲಸ ನೋಡು. ಅತ್ತೆ, ಮನೆಯಲ್ಲಿರುವ ಎಲ್ಲಾ ಕೆಲಸವನ್ನು ಮಾಡಿ ಮುಗಿಸಿದ್ಮೇಲೆ ಆಮೇಲೆ ನಾನು ಓದ್ತೀನತ್ತೆ. ಇದು ಓಪನ್ ಯೂನಿವರ್ಸಿಟಿ, ಅದರಿಂದ ಮನೆಯಲ್ಲೇ ಇದ್ದು ಓದ್ಬೋದು. ನೀನು ಮನೆಯಲ್ಲಿ ಕೂತು ಓದೋ ಮಾತ್ರಕ್ಕೆ ವಿಷಯ ಯಾರಿಗೂ ಗೊತ್ತಾಗಲ್ವಾ? ನಮ್ಮ ಮರ್ಯಾದೆ ಏನಾಗೋದು? ಅನಸೂಯಮ್ಮನ ಸೊಸೆ ಪುಸ್ತಕ ಇಟ್ಕೊಂಡು ಓಡಾಡ್ತಿದ್ದಾಳೆ ಅಂತ ಹೇಳ್ಬೇಕಾ? ಗಂಡ ಕೆಲಸ ಮಾಡುವಾಗ ಇವಳು ದುಡಿಬೇಕು ಅಂತ ಯಾಕೆ ಹೀಗೆ ಆಡ್ತಾಳೆ ಅಂತ ಹೇಳಲ್ವಾ? ಹೌದು, ಈ ಆಲೋಚನೆ ನಿಂಗೆ ಯಾಕೆ ಬಂತು ಹೇಳು? ಅತ್ತೆ, ಓದೋದು ತಪ್ಪಿಲ್ಲ. ನೋಡಿದ್ರ ಅತ್ತೆ, ಇದೆಲ್ಲ ತಪ್ಪಿಲ್ಲ ಅಂತೆ. ನೋಡಿ ಅತ್ತೆ, ಡಿಗ್ರಿ ಓದ್ತೀನಿ ಅಂತ ಹೇಳಿದಿಕ್ಕೇನೆ ಇವಳಿಗೆ ಇಷ್ಟೊಂದು ದುರಂಕಾರ ಅಂದ್ರೆ, ಇವಳು ನಿಜವಾಗಿ ಡಿಗ್ರಿ ಮುಗಿಸಿದ್ರೆ ಆಮೇಲೆ ನಮ್ಗತಿ ಏನತ್ತೆ? ಏ ಮೋಹನ್, ನಿನ್ ಹೆಂಡ್ತಿನ ನಿನ್ ಮಾತ್ ಕೇಳಿ ಈ ಮನೇಲಿ ಇರೋದಾದ್ರೆ ಇರ್ಲಿ, ಇಲ್ಲದಿದ್ರೆ ಈ ಮನೆಯಿಂದ ಹೊರಗೋಗ್ಲಿ. ನನ್ ಮಾತ್ ಕೇಳದಿದ್ರೆ ಆಮೇಲೆ ನಾನು ಏನ್ ಮಾಡ್ತೀನಿ ಅಂತ
ನನಗೆ ಗೊತ್ತಾಗಲ್ಲ ಸರಿನಾ? ಸರಸ್ವತಿ ಮನಸ್ಸು ಎರಡಾಯಿತು. ಮೋಹನ್ ಕೂಡ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋದ. ಸರಸ್ವತಿಗೆ ಏನ್ ಮಾಡ್ಬೇಕು ಅಂತ ದಿಕ್ಕೆ ದೋಚಲಿಲ್ಲ. ಗಂಡನ ಸಹಾಯದಿಂದ ತನ್ನ ಚಿನ್ನದ ಕಾಲ್ಗೆಜ್ಜೆಯನ್ನು ಇಟ್ಟು ಫೀಸ್ ಕಟ್ಟಿ ಅಪ್ಲಿಕೇಶನ್ ಅನ್ನು ಕೂಡ ತೆಗೆದುಕೊಂಡ್ಲು, ಪುಸ್ತಕವನ್ನು ಕೂಡ ತೆಗೆದುಕೊಂಡ್ಲು. ಆವಾಗ್ಲೇ ನಿಜವಾದ ಹೋರಾಟನೇ ಆರಂಭವಾಗಿದ್ದು. ಅನಸೂಯಮ್ಮ ರಾಧಿಕಾ ಅಂದಿನಿಂದ ಸರಸ್ವತಿಗೆ ತುಂಬಾನೇ ಹಿಂಸೆಯನ್ನು ಕೊಡಲಾರಂಭಿಸಿದ್ರು. ಅದು ಚಳಿಗಾಲ ಆದ ಕಾರಣ ಸರಸ್ವತಿ ಕಿಚನ್ನಲ್ಲಿ, ಸ್ಟೋರ್ ರೂಮ್ ಅಲ್ಲಿ, ಮನೆ ಅಂಗಳದಲ್ಲಿ ದೀಪ ಇಟ್ಕೊಂಡು ಓದ್ತಾ ಇದ್ಲು. ನೋಡಿದ್ರಾ, ನಿಮ್ಮ ಚಿಕ್ಕ ಸೊಸೆ ರಾತ್ರಿ ಇಡೀ ದೀಪ ಇಟ್ಕೊಂಡು ಓದ್ತಾ ಇದ್ದಾಳೆ. ಹೌದು, ಕರೆಂಟ್ ಬಿಲ್ ಎಲ್ಲ ಯಾರತ್ತೆ ಕಟ್ಟೋದು? ಅವಳ ಅಹಂಕಾರವನ್ನು ಅಡಗಿಸದಿದ್ರೆ ನಾನು ಅನಸೂಯೇನೇ ಅಲ್ಲ. ಅಮ್ಮ ಸರಸ್ವತಿ, ನಿನಗೆ ರಾತ್ರಿಯಲ್ಲೆಲ್ಲ ತುಂಬಾ ಸಮಯ ಸಿಗುತ್ತೆ ಅನ್ಸುತ್ತೆ, ಅದ್ರಿಂದ ತಾನೇ ರಾತ್ರಿ ಸಮಯದಲ್ಲಿ ಓದ್ತಾ ಕೂತಿರ್ತೀಯಾ? ಇವತ್ತಿಂದ ನಿನ್ಗೆ ಹೊಸ ಕೆಲ್ಸ ಕೂಡ ಕೊಡ್ತೀನಿ. ಆ ದನದ ಕೊಟ್ಟಿಗೆನ ಶುದ್ಧ ಮಾಡೋದು, ಹುಲ್ಲು ಹಾಕೋದು, ಮೇಲಿಗೆ ಕರ್ಕೊಂಡೋಗೋದು ಎಲ್ಲ ನಿನ್ ಕೆಲ್ಸ. ಅತ್ತೆ, ಏನೋ ಧ್ವನಿನ ಎತ್ತುತ್ತಾ ಇದೀಯಾ? ಧ್ವನಿ ಎತ್ತದೆ ಹೇಳಿದ ಕೆಲ್ಸ ಮಾಡು. ಹೀಗೆ ಆ ದಿನದಿಂದನೇ ಸರಸ್ವತಿ ದನದ ಕೊಟ್ಟಿಗೆಯಲ್ಲಿ ಕೆಲಸ ಮಾಡ್ತಿದ್ಲು. ಹೀಗೆ ಸರಸ್ವತಿ ಹಗಲಿಡೀ ಕೆಲಸ ಮಾಡಿ ರಾತ್ರಿ ಸಮಯದಲ್ಲಿ ಓದೋಣ ಅಂತ ಕೂತ್ಕೊಂಡಾಗ ತುಂಬಾನೇ ಆಯಾಸ ಆಗ್ತಾ ಇತ್ತು. ಆದ್ರೂ ಅವಳು ಅದರಿಂದ ಹಿಂಜರಿಯದೆ ಅವಳ ತಂದೆ ಮುಖ ಅವಳ ಕಣ್ಣೆದುರಿಗೆ ಬಂದು ಹೋಗೋದ್ರಿಂದ ತುಂಬಾ ಕಷ್ಟಪಟ್ಟು ಓದ್ತಾ ಇದ್ಲು. ಸರಸ್ವತಿ ನೋಟ್ಸ್ ಬರೆದು ಹೊರಗಿಟ್ಟಿರುವುದನ್ನು ರಾಧಿಕಾ ನೋಡಿದ್ಲು. ಚಿಚಿ, ಇವಳ ನೋಟ್ಸ್ ಬೇರೆನ ಇವಳಿಗೆ ಅಂತೇಳಿ ನೋಟ್ಸ್ ನ ಎತ್ತಿ ಸಗಣಿಯಲ್ಲೇ ಹಾಕಿದ್ಲು. ನೋಟ್ಸ್ ಎಲ್ಲ ಸಗಣಿ ಆಯಿತು. ಅಯ್ಯೋ ಸರಸ್ವತಿ, ನಾನ್ ನೋಡ್ಲೇ ಇಲ್ಲ ಸರಸ್ವತಿ, ಈಚೆ ತೆಗಿಯೋಣ ಅನ್ನಷ್ಟರಲ್ಲಿ ಅದು ಸಗಣಿಯಲ್ಲೇ ಬಿದ್ದೋಯ್ತು. ಹೀಗೆ ಸರಸ್ವತಿಯ ಕಣ್ಣು ಮುಂದೇನೆ ಅವಳ ಕಷ್ಟ ಎಲ್ಲ ವ್ಯರ್ಥವಾಯಿತು. ಆದರೂ ಅವಳು ಹಿಂಜರಿಯದೆ ರಾತ್ರಿ ಇಡೀ ಕೂತ್ಕೊಂಡು ಮತ್ತೆ ನೋಟ್ಸ್ ಅನ್ನು ಬರೆಯಲಾರಂಭಿಸಿದ್ಲು. ಅನಸೂಯಮ್ಮ ಇನ್ನಷ್ಟು ಬದಲಾದರು. ಮನೆಯಲ್ಲಿ ಉಪ್ಪು ಖಾರ ಎಲ್ಲವನ್ನೂ ತೆಗ್ದಿಡ್ತಾ ಇದ್ರು. ಏನಮ್ಮ ಸರಸ್ವತಿ, ನೀನು ಮಾಡಿರುವ ಅಡಿಗೆಯಲ್ಲಿ ಉಪ್ಪು ಖಾರ ಏನೂ ಕಾಣ್ತಾ ಇಲ್ಲ. ವಿದ್ಯಾಭ್ಯಾಸ ಅಂತ ಆ ಪುಸ್ತಕದೊಳಗೇನೆ ಮುಳುಗಿ ಹೋಗಿದ್ದೀಯಾ ಹೊರತು ಮನೆ ಕೆಲ್ಸದ ಮೇಲೆ ನಿನ್ಗೆ ಅಷ್ಟೇನು ಗಮನ ಇಲ್ಲ. ಉಪ್ಪು ಡಬ್ಬಿ ಎಲ್ಲಿದೆ ಅಂತ ಹುಡುಕು. ಅತ್ತೆ, ಹೌದಾ, ನನ್ನ ಕ್ಷಮಿಸಿ ಅತ್ತೆ. ಅಮ್ಮ, ನೀವೇ ತಾನೆ ಬೆಳಿಗ್ಗೆನೆ ಉಪ್ಪು ಡಬ್ಬಿನ ರಾಧಿಕನ್ ರೂಮಿಗೆ ತಗೊಂಡೋದ್ರಿ? ಹೌದೌದು ಹೌದು. ಇವಾಗ ನಿನ್ ಹೆಂಡತಿ ಹೋಗಿ ತಗೊಂಬಂದ್ರೆ ಏನಾಗುತ್ತೆ? ಏನು ಹೆಂಡತಿಗೆ ಸಪೋರ್ಟ್ ಮಾಡ್ತೀಯಾ? ಹೀಗೆ ಪ್ರತಿದಿನ ನರಕವನ್ನು ಅನುಭವಿಸುತ್ತಾ ಸರಸ್ವತಿ ಅವಳ ಹಠವನ್ನು ಬಿಡದೆ ಓದಲಾರಂಭಿಸಿದ್ಲು. ಹೀಗೆ ಮೊದಲನೇ ಎಕ್ಸಾಮ್ ಅನ್ನು ಬರೀಲಿಕ್ಕೆ ಸರಸ್ವತಿ ಕೈಯಲ್ಲಿ ಹಣ ಇರ್ಲಿಲ್ಲ. ಏನಪ್ಪ ಮೋಹನ್, ಸಂಬಳ ತಗೊಂಬಂದ? ಆ ಸಂಬಳನ ಇಲ್ಲಿ ಕೊಡು. ಇವತ್ತು ರಾಧಿಕಾ ತಾಯಿ ಮನೆಗೆ ಹೋಗ್ತಾ ಇದ್ದಾಳೆ. ಅವಳಿಗೆ ಬಟ್ಟೆ ಎಲ್ಲ ತೆಗೆದು ಕೊಟ್ಕಳಿಸ್ಬೇಕು. ಆದ್ರೆ ಕೈಯಲ್ಲಿ ಏನೂ ಇಲ್ಲ. ಅಮ್ಮ, ಸರಸ್ವತಿಯ ಎಕ್ಸಾಮ್ ಫೀಸ್ ಕಟ್ಬೇಕು. ಪುನಃ ಆರಂಭಿಸ್ಬಿಟ್ಟ? ಮನೆಯಲ್ಲಿ ಅಡುಗೆ ವಸ್ತುಗಳು ತಗೊಳ್ಳಿಕ್ಕೆ ಹಣ ಇಲ್ಲ. ಮೊದ್ಲು ಇಲ್ಲಿಂದ ಹೊರಟೋಗು. ಹಾಗೆಂತ ಹೇಳಿದಾಗ ಸರಸ್ವತಿಯ ಆಸೆ ಕೂಡ ಸತ್ತೋಯ್ತು. ಆ ದಿನ ರಾತ್ರಿ ಅವಳು ಊಟ ಮಾಡದೆ ಹಾಗೇನೆ ಮಲಗಿ ನಿದ್ರೆ ಮಾಡಿದ್ಲು. ಅವಳ ಗಂಡ ರಾಜೇಶ್ ಅವನ ಗೆಳೆಯನ ಜೊತೆಯಿಂದ ಸಾಲವನ್ನು ತಂದು ಹೆಂಡತಿಗೋಸ್ಕರ ಕೊಟ್ಟ. ಗೋ ಸರಸ್ವತಿ, ಈ ಹಣದಿಂದ ಫೀಸ್ ಕಟ್ಟು. ಈ ವಿಷಯ ಮಾತ್ರ ಅಮ್ಮನಿಗೆ ಗೊತ್ತಾಗ್ಲೇಬಾರ್ದು. ಗಂಡನ ಸಹಾಯದಿಂದ ಸರಸ್ವತಿ ಮೊದಲ ವರ್ಷ ಎಕ್ಸಾಮ್ ಅನ್ನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದ್ಲು. ಆದರೆ ಆ ಮಾರ್ಕ್ ಲಿಸ್ಟ್ ಅನ್ನು ಮನೆಯಲ್ಲಿ ತೋರಿಸುವಷ್ಟು ಧೈರ್ಯವಿರಲಿಲ್ಲ. ಎರಡನೇ ವರ್ಷ ಕೂಡ ಕಳೆದು ಹೋಯಿತು. ಆನಂತರ ಸರಸ್ವತಿ ಅದು ಮೂರನೇ ವರ್ಷ. ಅನಸೂಯಮ್ಮ ರಾಧಿಕನ ದುರಂಕಾರ ಕಡಿಮೆಯಾಗ್ಲಿಲ್ಲ. ಆದರೆ ಸರಸ್ವತಿಗೆ ಧೈರ್ಯ ಬರಲಾರಂಭಿಸಿತು. ಹೀಗೆ ಅದು ಕೊನೆಯ ವರ್ಷ, ಕೊನೆಯ ಎಕ್ಸಾಮ್. ಆ ಎಕ್ಸಾಮ್ ಬರೆದ್ರೆ ಅವಳ ಡಿಗ್ರಿ ಕಂಪ್ಲೀಟ್ ಆಗಿ ಕೈಯಲ್ಲಿ ಸರ್ಟಿಫಿಕೇಟ್ ಸಿಕ್ತಿತ್ತು. ಸರಸ್ವತಿ ಎಂದಿನಂತೆ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಕೆಲಸವನ್ನೆಲ್ಲ ಮಾಡಿ ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿ ಎಕ್ಸಾಮಿಗೆ ಹೊರಟು ಹೋದ್ಲು. ಅತ್ತೆ, ನಾನು ಹೋಗಿ ಎಕ್ಸಾಮ್ ಬರೆದು ಬರ್ತೀನಿ. ಅನಸೂಯಮ್ಮ ಕೋಪದಿಂದ ಮುಖವನ್ನು ತಿರುಗಿಸಿಕೊಂಡ್ಲು. ಆಗ ರಾಧಿಕಾ, ಆಲ್ ದ ಬೆಸ್ಟ್, ಚೆನ್ನಾಗಿ ಬರ್ದು ಕಲೆಕ್ಟರ್ ಆಗಿ ಬಾ. ಸರಸ್ವತಿ ಆ ಮಾತನ್ನು ತಲೆಗಾಕೊಳ್ಳದೆ ಎಕ್ಸಾಮಿಗೆ ಹೊರಟು ಹೋದ್ಲು. ಆ ದಿನ ರಾಧಿಕಾಳ ಗಂಡ ರಾಜೇಶ್ ಏನು ವ್ಯಾಪಾರ ಮಾಡಿ ನಷ್ಟವನ್ನು ಅನುಭವಿಸಿದ. ಅವನ ಆಪ್ತ ಗೆಳೆಯನೇ ಕೋಟಿ ರೂಪಾಯಿಗೆ ಒಂದು ಪತ್ರದಲ್ಲಿ ಸಹಿಯನ್ನು ಮಾಡಿಸಿಕೊಂಡು ಅವನಿಗೆ ಯಾಮಾರಿಸಿ ಮೋಸ ಮಾಡಿ ಹೊರಟು ಹೋದ. ಈ ವಿಷಯ ಅನಸೂಯಮ್ಮನಿಗೆ ತಿಳಿದ ತಕ್ಷಣ ಎದೆ ಬಡಿದಂತಾಯಿತು. ಅಯ್ಯೋ ದೇವ್ರೆ, ನನ್ ಮನೆ ಆಸ್ತಿ ಪಾಸ್ತಿ ಎಲ್ಲನೂ ಹೊರಟೋಯ್ತಾ? ಲೇ ರಾಜೇಶ್, ಏನೋ ಮಾಡ್ದೆ ನೀನು? ಏನ್ರಿ, ಇವಾಗ ನಾವ್ ಏನ್ ಮಾಡೋದು?
ರಸ್ತೆಗೆ ಹೋಗಿ ನಿಲ್ಬೇಕಾ? ಲಾಯರ್, ಪೊಲೀಸು, ಕೇಸು, ಫ್ರೆಂಡ್ಸ್ ಅಂತ ಎಲ್ಲ ಕೈ ಬಿಟ್ಟೋಯ್ತು. ಪತ್ರದಲ್ಲಿ ನೀವು ಸಹಿ ಹಾಕಿದೀರಾ, ಅದ್ರಿಂದ ಎಲ್ಲ ವಿಚಾರ ನಿಮ್ಗೆ ಗೊತ್ತಿದ್ದೇ ನಡೆದಿದೆ ಅಂತ ಎಲ್ಲರೂ ಹೇಳ್ಬಿಟ್ರು. ಸರಿಯಾದ ಅದೇ ಸಮಯಕ್ಕೆ ಸರಸ್ವತಿ ಮನೆಗೆ ಬಂದ್ಲು. ಅವಳ ಕೊನೆಯ ಎಕ್ಸಾಮ್ ಅನ್ನು ಬರೆದು ಮನೆಗೆ ಬಂದ್ಲು. ಮನೆಯ ಪರಿಸ್ಥಿತಿಯನ್ನು ನೋಡಿ ಅವಳು ಕೂಡ ತುಂಬಾನೇ ಚಿಂತೆ ಮಾಡಿದ್ಲು. ಸರಸ್ವತಿ, ಎಲ್ಲಾನು ಮುಗ್ದೋಯ್ತು. ಅಣ್ಣನ ಮೋಸ ಮಾಡಿ ನಮ್ನ ನಡು ರಸ್ತೆಗೆ ತಂದ್ಬಿಟ್ಟಿದ್ದಾರೆ. ಸರಸ್ವತಿಗೆ ವಿಷಯ ಅರ್ಥ ಆಯ್ತು. ಅವಳು ಧೈರ್ಯವಾಗಿ ಆ ಲೀಗಲ್ ನೋಟಿಸ್ ಅನ್ನು ತೆಗೆದು ಧೈರ್ಯವಾಗಿ ಓದಲಾರಂಭಿಸಿದ್ಲು. ಬಿಕಾಂ, ಅದ್ರಲ್ಲೂ ಅಕೌಂಟೆನ್ಸಿ ಬಿಸ್ನೆಸ್ ಅವಳಿಗೆ ತುಂಬಾ ಇಷ್ಟವಾದ ಸಬ್ಜೆಕ್ಟ್. ನೋಡ್ದ ನನ್ ಕರ್ಮ, ಇಲ್ಲಿ ನಮ್ ಪ್ರಾಣನೇ ಹೋಗ್ತಾ ಇದ್ರೆ ಇವಳೇನೋ ಕಾಗದನ ಓದ್ತಾ ಇದ್ದಾಳೆ. ಅತ್ತೆ, ಇರಿಯತ್ತೆ. ಹೀಗೆ ಸರಸ್ವತಿ 1 ಗಂಟೆಗಳ ಕಾಲ ಆ ಕಾಗದವನ್ನು ಓದಿ ಓದಿ ಅದರಲ್ಲಿರುವ ಸತ್ಯಾಂಶ ತಿಳಿದುಕೊಂಡು ತಲೆ ಎತ್ತಿ ಸಂತೋಷದಿಂದ ನೋಡಿದ್ಲು. ಬಾವಾ, ನಾವು ಮೋಸ ಹೋಗಿದೀವಿ, ಅದಕ್ಕೆ ಅಂತ ಇಲ್ಲಿಂದ ಹೋಗಕ್ಕಿಲ್ಲ. ಏನಮ್ಮ ನೀನ್ ಹೇಳೋದು? ನೋಡಿ, ಈ ಅಗ್ರಿಮೆಂಟ್ ಅಲ್ಲಿ ಸೆಕ್ಷನ್ 5 ಕ್ಲಾಸ್ 2 ಪ್ರಕಾರ ಅರಿಸುದಾರರಿಗೆ ಗೊತ್ತಾಗದೆ ಆಸ್ತಿನ ಥರ್ಡ್ ಪಾರ್ಟಿಗೆ ಮಾರುವಂತಿಲ್ಲ. ಆದ್ರೆ ಅವರು ಮಾಡಿದ್ದಾರೆ. ಇದು ಮೊದಲನೇ ತಪ್ಪು. ಸರಸ್ವತಿ ಹೀಗೆ ಮಾತಾಡುವುದನ್ನು ನೋಡಿ ಅನಸೂಯಮ್ಮ, ರಾಧಿಕಾ ತುಂಬಾನೇ ಆಶ್ಚರ್ಯಪಟ್ರು. ಇನ್ನು ಈ ಬ್ಯಾಲೆನ್ಸ್ ನಂಬರ್ ನೋಡಿ, ಇದು ಎಲ್ಲಾನು ಫ್ಯಾಬ್ರಿಕೇಟ್ ನಂಬರ್ಸ್. ನಮ್ಮ ಕಂಪನಿ ಮೇಲೆ ಇಲ್ಲದ ಸಾಲವನ್ನು ಇರುವ ಹಾಗೆ ಸೃಷ್ಟಿ ಮಾಡಿದ್ದಾರೆ. ಆ ಹಣವನ್ನು ಅವರ ಸ್ವಂತ ಖಾತೆಗೆ ಹಾಕೊಂಡಿದ್ದಾರೆ. ಸ್ಪಷ್ಟವಾದ ಫೋರ್ಜರಿ, ಫ್ರಾಡ್. ನಾವಿದ್ರ ಮೂಲಕ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಟ್ಟು ಕೋರ್ಟ್ ಅಲ್ಲಿ ಕ್ರಿಮಿನಲ್ ಕೇಸ್ ನ ಅಪ್ಲೈ ಮಾಡಬಹುದು. ಹೌದು, ನಿನಗೆ ಇದೆಲ್ಲ ಹೇಗೆ ಗೊತ್ತು? ಇದೆಲ್ಲ ನನ್ನ ಫೈನಲ್ ಇಯರ್ ಪಾಠ, ಕಾರ್ಪೊರೇಟಿಂಗ್ ಅಕೌಂಟ್ಸ್ ಅಂಡ್ ಬಿಸ್ನೆಸ್ ಲಾ. ಸರಸ್ವತಿ ಆ ರಾತ್ರಿ ಇಡೀ ಕೂತು ಓದಿ ಆ ಡಾಕ್ಯುಮೆಂಟ್ಸಿಗೆ ಬೇಕಾದ ಎಲ್ಲ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ಲು. ಮರುದಿನ ತನ್ನ ಗಂಡನ ಸಹಾಯದೊಂದಿಗೆ ಪೊಲೀಸ್ ಸ್ಟೇಷನ್ ಲಾಯರ್ ಹತ್ರನು ಕೂಡ ಹೋದ್ಲು. ಅವಳ ವಾದ ಆಧಾರವನ್ನು ನೋಡಿ ಲಾಯರೇ ಆಶ್ಚರ್ಯಪಟ್ರು. ಸರಸ್ವತಿಯ ವಿದ್ಯಾಭ್ಯಾಸದ ಪುಣ್ಯದಿಂದ ಆ ಫೋರ್ಜರಿ ಹೊರಗೆ ಬಂತು. ಅವರು ಕಳ್ಕೊಂಡ ಆಸ್ತಿ ಪುನಃ ಸಿಕ್ತು. ರಾಜೇಶ್ ಜೈಲಿಗೆ ಹೋಗದೆ ಮನೆಗೆ ಬಂದ. ದಿನ ಸಂಜೆ ಮನೆಯೆಲ್ಲ ನಿಶಬ್ದವಾಗಿತ್ತು. ಅನಸೂಯಮ್ಮ, ರಾಧಿಕಾ ಮೌನವಾಗಿ ಹಾಲಲ್ಲಿ ಕೂತಿದ್ರು. ಸರಸ್ವತಿ ಕಾಫಿ ಕಪ್ಪನ್ನು ತರ್ತಾ ಇದ್ಲು. ಅಮ್ಮ ಸರಸ್ವತಿ, ನನ್ನ ಕ್ಷಮಿಸಮ್ಮ. ನಿನ್ನ ಮನೆ ಕೆಲಸದವಳಿಗಿಂತ ತುಂಬಾ ಕೇವಲವಾಗಿ ನೋಡ್ಬಿಟ್ಟೆ. ನೀನು ಓದ್ಬಾರ್ದು ಅಂತ ನಿನ್ನ ಕೇವಲವಾಗಿ ವಿದ್ಯಾಭ್ಯಾಸವನ್ನು ತುಂಬಾ ಕಡೆಯಾಗಿ ನೋಡ್ದೆ. ಇವತ್ತ ವಿದ್ಯಾಭ್ಯಾಸನೇ ನಮ್ಮನ್ನ ಕಾಪಾಡಿದೆ. ಹೌದು, ನನ್ನ ಅಹಂಕಾರ, ನನ್ನ ಹಣ, ನನ್ನ ಸೌಂದರ್ಯ ಯಾವುದೂ ಇವತ್ತು ನನ್ನ ಕಾಪಾಡ್ಲಿಲ್ಲ. ನೀನು ಓದಿದ 4 ಅಕ್ಷರನೇ ಈ ಮನೆಗೆ ಇವತ್ತು ದಾರಿಯಾಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸು. ಅಯ್ಯೋ ಅಕ್ಕ, ಅತ್ತೆ, ದಯವಿಟ್ಟು ನನ್ನ ಜೊತೆ ಕ್ಷಮೆ ಕೇಳ್ಬೇಡಿ. ನೀವು ನನಗೆ ಆ ರೀತಿ ಎಲ್ಲ ಮಾಡದಿದ್ರೆ ನಾನು ಇಷ್ಟು ಹಠದಿಂದ ಓದ್ತಾ ಇರ್ಲಿಲ್ವೋ ಏನೋ. ಹೀಗೆ ಸ್ವಲ್ಪ ದಿನಗಳ ನಂತರ ಸರಸ್ವತಿಯ ರಿಸಲ್ಟ್ ಬಂತು. ಅವಳು ಯೂನಿವರ್ಸಿಟಿಯಲ್ಲೇ ಟಾಪರ್ ಆಗಿದ್ಲು. ದಿನ ಅನಸೂಯಮ್ಮ, ಸರಸ್ವತಿ ಊರಿಡೀ ಎಲ್ಲರಿಗೂ ಸಿಹಿಯನ್ನು ಹಂಚಿದ್ರು. ನನ್ ಸೊಸೆ ಓದಿ ಯೂನಿವರ್ಸಿಟಿಗೆನೆ ಫಸ್ಟ್ ಬಂದಿದ್ದಾಳೆ. ಸರಸ್ವತಿ ನನ್ನ ಸೊಸೆ ಅವಳು. ಆ ದಿನ ಚಳಿಗಾಲ ಆದ್ರೂ ಕೂಡ ಆ ಮನೆಯಲ್ಲಿರೋರ ಮನಸ್ಸು ಬೆಚ್ಚಗೆ ಇತ್ತು. ಸರಸ್ವತಿ ಅವಳ ಕನಸನ್ನು ನಿಜ ಮಾಡಿಕೊಂಡಿದ್ದು ಮಾತ್ರವಲ್ಲದೆ ಆ ಮನೆಯವರ ಮುಂದೆ ತಲೆ ಎತ್ತಿ ನಿಂತ್ಲು. ವಿದ್ಯಾಭ್ಯಾಸ ಅನ್ನುವುದು ಡಿಗ್ರಿಯನ್ನು ಪಡೆಯಲು ಮಾತ್ರವಲ್ಲ, ತಮ್ಮ ಜೀವನದಲ್ಲಿ ಎಂತಹ ಕಷ್ಟ ಬಂದರೂ ಅದನ್ನು ಎದುರಿಸುವ ಧೈರ್ಯವನ್ನು ಕೊಡುತ್ತೆ. ದೇವರಪಳ್ಳಿ ಎನ್ನುವ ಗ್ರಾಮದಲ್ಲಿ ಶಾಂತಮ್ಮ ಎನ್ನುವ ಮಹಿಳೆ ಇದ್ರು. ಅವರ 2 ಮಕ್ಕಳಿಗೆ ಮದುವೆ ನಡೀತಾ ಇತ್ತು. ಆ ಮದುವೆಯಲ್ಲಿ ಶಾಂತಮ್ಮನ ಸಂಬಂಧಿಕರು ಹೀಗೆ ಕೇಳಿದ್ರು, ಚಿಕ್ಕಮ್ಮ, ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಇಬ್ಬರಿಗೂ ಒಂದೇ ಮಂಟಪದಲ್ಲಿ ಮದುವೆ ಮಾಡಿ ಖರ್ಚನ್ನ ಕೂಡ ಕಡಿಮೆ ಮಾಡ್ಕೊಂಡ್ರಿ. ಹಾಗೆ ಮಾಡ್ಲಿಕ್ಕೆ ದೊಡ್ಡ ಕಾರಣನೇ ಇದೆಯಮ್ಮ. ವೆಣ್ಣಿಲಾ ಕಿಶೋರಿಗೆ ನಾವು ನೋಡಿರುವ ಸಂಬಂಧ. ಸಣ್ಣ ಮಗನಾದ ಸುರೇಶ್ ಆಸಿನಿ ಎನ್ನುವ ಹುಡುಗಿಯನ್ನು ನೋಡಿ ಪ್ರೀತಿ ಮಾಡ್ದ. ಅದಕ್ಕೇನೆ ದೊಡ್ಡ ಸೊಸೆ ತಂದಂತಹ ವರದಕ್ಷಿಣೆಯಲ್ಲೇ ಎಲ್ಲರಿಗೂ ಒಟ್ಟಿಗೆ ಮದುವೆ ಮಾಡಿಸಿದ್ದು. ಪರವಾಗಿಲ್ಲ ಚಿಕ್ಕಮ್ಮ, ಖರ್ಚು ಬಾಕಿ ಆಯ್ತು ಅಂತ ಯೋಚನೆ ಮಾಡ್ಬೇಕು. ಹೀಗೆ ಎಲ್ಲರೂ ಮಾತಾಡ್ತಾ ಇರುವಾಗ ಪಕ್ಕದಲ್ಲೇ ಇದ್ದಂತಹ ಕಾಂತಮ್ಮ, ಇವಾಗ ಅವರು ವರದಕ್ಷಿಣೆ ಏನು ಕೊಡದಿದ್ರೆ ಮದುವೆ ಆದ್ಮೇಲೆ ಕೊಡ್ಬೋದು. ಅದುವರೆಗೂ 2 ಸೊಸೆಯಂದಿರ್ನ ಒಂದೇ ರೀತಿ ಪಕ್ಷಪಾತ ಮಾಡದೆ ನೋಡ್ಕೊಳ್ಳಿ. ಅತ್ತೆಯಾದ ಶಾಂತಮ್ಮ ಸರಿ ಎನ್ನುವ ಹಾಗೆ ಮಾತನಾಡ್ತಾ ಇದ್ರು. ಹೀಗೆ ಮದುವೆಯೆಲ್ಲ ಮುಗಿಯಿತು. ಮದುವೆಯಾಗಿ 1 ವಾರದ ನಂತರ ದೊಡ್ಡ ಸೊಸೆ ಮನೆಯ ಮುಂದೆ ಅಂಗಳವನ್ನು ಗುಡಿಸ್ಕೊಂಡು ರಂಗೋಲಿಯನ್ನು ಹಾಕ್ತಾ ಇರುವುದನ್ನು
ಶಾಂತಮ್ಮ ನೋಡಿ ತುಂಬಾ ಸಂತೋಷಪಟ್ರು. ಸೊಸೆಯನ್ನ ನೋಡಿ ಹೆಮ್ಮೆ ಪಟ್ರು. ಏನಮ್ಮ, ಈ ಎಲ್ಲಾ ಕೆಲ್ಸವನ್ನು ನೀನ್ ಮಾಡ್ತಾ ಇದೀಯಾ? ಆ ಸಣ್ಣ ಸೊಸೆ ಏನ್ ಮಾಡ್ತಾ ಇದ್ದಾಳೆ? ಅವಳು ಯಾವ ಕೆಲ್ಸನೂ ಮಾಡೋದಿಲ್ವಾ? ಅತ್ತೆ, ಇದ್ರಲ್ಲಿ ಏನಿದೆ ಅತ್ತೆ? ಯಾರು ಮೊದ್ಲು ಎದ್ದೇಳ್ತೀವೋ ಅವರು ಈ ಕೆಲ್ಸಗಳನ್ನ ಮಾಡೋದು. ಇದ್ರಲ್ಲಿ ನಮಗೇನಿಲ್ಲತ್ತೆ. ಏನಮ್ಮ ನೀನು ಲಕ್ಷಗಟ್ಲೆ ವರದಕ್ಷಿಣೆ ತಂದವಳು ನೀನು ಹೀಗೆ ಮಾತಾಡದಾ? ನಿನಗೆ ಏನ್ ಬೇಕು ಅಂತ ಹೇಳು, ಅವಳ ಕೈಯಾರೆ ಮಾಡಿಸ್ಕೊಂಡ್ಬಂದು ಕೊಡ್ತೀನಿ. ನೀನು ಆರಾಮವಾಗಿ ಟಿವಿ ಸೀರಿಯಲ್ ಅಂತ ನೋಡ್ಕೊಂಡಿರು, ಮತ್ತೆ ಎಲ್ಲ ನಾನ್ ನೋಡ್ಕೋತೀನಿ. ಆ ಮಾತನ್ನು ಕೇಳಿ ಅವಳು ಕೂಡ ಸರಿ ಅತ್ತೆ ಅಂತ ತುಂಬಾನೇ ಸಂತೋಷಪಟ್ಲು. ಅಷ್ಟರಲ್ಲಿ ಸುರೇಶ್ ಮನೆಯಿಂದ ಹೊರಗಡೆ ಬಂದ. ಸುರೇಶ್ ಹೊರಗೆ ಬಂದ ತಕ್ಷಣ ಶಾಂತಮ್ಮ ಒಂದು ಬಕೆಟ್ ನೀರನ್ನು ತೆಗೆದುಕೊಂಡು ಹೋಗಿ ಮಲಗಿರುವ ಹಾಸಿನಿ ಮೇಲೇನೆ ಚೆಲ್ಲಿದ್ರು. ಹಾಸಿನಿ ಒಂದೇ ಸಲ ಹೆದರಿ ಹೋಗಿ ಮೇಲೆ ಎದ್ದು ನಿಂತ್ಲು. ಅಬ್ಬಾ, ಇದೆಲ್ಲ ಏನು ಕನ್ಸ? ನಾನ್ ನಿಜವಾಗ್ಲೂ ಅತ್ತೆ ನನ್ ಮೇಲೆ ನೀರ್ ಹಾಕ್ಬಿಟ್ರು ಅಂತ ಎದ್ರಿಬಿಟ್ಟೆ. ಹಾಸಿನಿ ಹೊರಗೆ ಬಂದಾಗ, ಹಾಸಿನಿ, ಏನಮ್ಮ ಇಷ್ಟೊತ್ತು ನಿದ್ರೆ ಮಾಡ್ತಾ ಇದ್ದೀಯಾ? ಇದು ದೊಡ್ಡ ಕುಟುಂಬ. ದೊಡ್ಡ ಕುಟುಂಬದಲ್ಲಿ ಎಲ್ಲರೂ ಬೇಗ ಎದ್ದು ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರೆ ಕೆಲ್ಸನೂ ಆರಾಮವಾಗಿ ಮುಗಿಯುತ್ತೆ. ನಾಳೆಯಿಂದ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಬೇಕು. ಸರಿ ಅತ್ತೆ. ಉಳಿದ ಎಲ್ಲಾ ಕೆಲ್ಸವನ್ನು ಹಾಸಿನಿನೇ ಮಾಡ್ತಾ ಇದ್ಲು. ಆಗ ಅತ್ತೆ ವೆಣ್ಣಿಲನ್ ಜೊತೆ ಹೀಗೆ ಹೇಳಿದ್ರು, ಹಾಸಿನಿ ಕೆಲ್ಸ ಮಾಡ್ತಾ ಇದ್ದಾಳೆ, ನೀನು ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಮ್ಮ. ಹಾಗೆ ಅಂತ ಹೇಳಿದಾಗ ವೆಣ್ಣಿಲ ಕೂಡ ಏನು ಮಾತನಾಡದೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲು ರೂಮಿಗೆ ಹೋದ್ಲು. ಮರುದಿನದಿಂದ ಮನೆಯಲ್ಲಿ ಕತೆಗಳೇ ಬೇರೆಯಾಗಿತ್ತು. ಯಾಕೆ ಅಂದ್ರೆ ಯಾರು ಕೂಡ ನಿದ್ರೆಯಿಂದ ಎದ್ದೇಳಲೇ ಇರ್ಲಿಲ್ಲ. ಹಾಸಿನಿ ಮಾತ್ರ ಬೆಳಿಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಗುಡಿಸಿ ರಂಗೋಲಿಯನ್ನೆಲ್ಲ ಕಷ್ಟಪಟ್ಟು ಹಾಕ್ತಾ ಇದ್ಲು. ಆ ನಂತರ ಎಲ್ಲರೂ ನಿದ್ರೆಯಿಂದ ಎದ್ರು. ಆ ನಂತರ ಎಲ್ಲರೂ ಬಂದು ಹಾಸಿನಿಯ ಬಳಿ ಟಿಫಿನ್ ಅನ್ನು ಹಾಕಿಕೊಡು ಅಂತ ಕೇಳ್ತಾ ಇದ್ರು. ಹೀಗೆ ಅವಳು ಹಾಕಿ ಕೊಡ್ತಾ ಇದ್ಲು. ಹೀಗೆ ದಿನಗಳು ಕಳೀತಾ ಇತ್ತು. ಆ ನಂತರ ಹಾಸಿನಿ ತನ್ನ ಅತ್ತೆಯ ಜೊತೆ, ಅತ್ತೆ, ಎಲ್ಲರೂ ಇದು ಹೋಟೆಲ್ ಆಗಿ ಯೋಚನೆ ಮಾಡ್ಕೊಂಡಿದ್ದಾರೆ. ಬೆಳಿಗ್ಗೆ ಬಂದ ತಕ್ಷಣ ಎಲ್ಲ ಕೆಲಸ ಅವ್ರಿಗೆ ಏನ್ ಬೇಕು ಎಲ್ಲನೂ ಆರ್ಡರ್ ಮಾಡಿ ಹೋಗ್ತಾರೆ. ನಾನು ಎಲ್ಲ ಒಬ್ಳೇ ಮಾಡ್ತಾ ಇದ್ದೀನಿ. ವೆಣ್ಣಿಲಕ್ಕ ಮನೇಲಿ ಯಾವ ಕೆಲ್ಸನೂ ಮಾಡೋದಿಲ್ಲ. ನಾನು ಒಬ್ಳೇ ಎಲ್ಲ ಕೆಲಸ ಮಾಡೋದು ನನಗೂ ಕಷ್ಟ ಆಗ್ತಿದೆ ಅತ್ತೆ. ಅವರಿಗೆ ನೀವೇ ಒಂದ್ ಮಾತನ್ನ ಹೇಳ್ಬೇಕು. ಹಾಗೆ ಹೇಳಿದ ತಕ್ಷಣ ಶಾಂತಮ್ಮ ಕೋಪದಿಂದ, ಯಾಕಮ್ಮ ಹೇಳ್ಬೇಕು? ಅವಳು ಈ ಮನೆಗೆ ಬಂದ ಮಹಾಲಕ್ಷ್ಮಿ. ಬರುವಾಗನೇ ವರದಕ್ಷಿಣೆ ಅಷ್ಟೊಂದು ತಂದಿದ್ದಾಳೆ. ನಾನೇ ಅವಳನ್ನ ಯಾವ ಕೆಲಸ ಮಾಡ್ಬೇಡ, ವಿಶ್ರಾಂತಿ ತಗೋ ಅಂತ ಹೇಳಿದ್ದು. ಹಾಗಿರುವಾಗ ಮತ್ತೆ ನಾನೇ ಹೋಗಿ ಅವಳ ಜೊತೆ ಕೆಲಸ ಮಾಡು ಅಂತ ಹೇಳದಾ? ಆಗ ಹಾಸಿನಿ ಅವಳ ಅತ್ತೆಯ ಬಳಿ, ಅತ್ತೆ, ವರದಕ್ಷಿಣೆ ಒಂದೇ ಜೀವನ ಅಲ್ಲಲ್ಲತ್ತೆ. ನನ್ನ ಒಬ್ಳು ಮನುಷ್ಯಾಗಿ ನೋಡಿ. ಒಬ್ಳೇ ಮನುಷ್ಯ ಇಷ್ಟು ಕೆಲ್ಸನ ಮಾಡ್ತಾ ಇರುವಾಗ ನಿಮಗೂ ನನ್ನ ನೋಡಿ ಬೇಜಾರಾಗಲ್ವಾ? ನಾನು ಕೂಡ ಒಬ್ಳು ಮನುಷ್ಯತಾನೆ. ಯಾಕಮ್ಮ, ಮದ್ವೆ ಆಗ್ಲಿಕ್ಕೆ ಮುಂಚೆ ಇದೆಲ್ಲ ಗೊತ್ತಾಗಿಲ್ವಾ? ಪ್ರೀತಿ ಮದ್ವೆ ಮಾಡ್ಕೊಂಡ್ರೆ ಇಷ್ಟೊಂದು ಕಷ್ಟನ ಅನ್ಭವಿಸ್ಬೇಕು ಅಂತ ಮತ್ ಯಾಕಮ್ಮ ಮಾತಾಡ್ತೀಯಾ? ಹಾಗೆ ಅಂತ ಶಾಂತಮ್ಮ ಮಾತನಾಡಿ ಅಲ್ಲಿಂದ ಮನೆಯೊಳಗೆ ಹೋದ್ರು. ನನಗೆ ಇವಾಗ ಅರ್ಥ ಆಯ್ತು. ನಮ್ಮ ಅತ್ತೆ ಬೇಕು ಬೇಕು ಅಂತಾನೆ ನನಗೆ ಈ ರೀತಿ ಎಲ್ಲ ಮಾಡದ. ಪ್ರೀತಿಸಿ ಮದ್ವೆ ಮಾಡ್ಕೊಂಡ್ಬಂದ್ರೆ ಈ ರೀತಿನೇ ವರದಕ್ಷಿಣೆ ತಂದಿಲ್ಲ ಅಂತ ಹಿಂಸೆ ಕೊಡ್ತಾರಾ? ಯಾರು ಏನು ಹೆಂಗೆ ಅಂತ ನಂಗೆ ಗೊತ್ತಾಯ್ತು. ಇನ್ ಮುಂದೆ ಏನ್ ಮಾಡ್ಬೇಕು ಅಂತ ನಾನು ಮಾಡ್ತೀನಿ. ಹಾಸಿನಿ ತನ್ನ ಗಂಡನಾದ ಸುರೇಶ್ ಜೊತೆ ಹೋಗಿ ನಡೆದ ವಿಚಾರವನ್ನೆಲ್ಲ ಹೇಳಿದ್ಲು. ಆಗ ಆ ಮಾತು ಕೇಳಿ ಸುರೇಶ್, ನೀನೇನು ಚಿಂತೆ ಮಾಡ್ಬೇಡ. ನಮ್ ತಾಯಿ ಏನ್ ಮಾಡ್ತಾರೆ ಏನು ಎಂತ ಅಂತ ಸ್ವಲ್ಪ ದಿನ ಗಮನಿಸು. ಆ ನಂತರ ನಾವು ಕೂಡ ಬದ್ಲಾಗೋಣ. ಹಾಗೆ ಹೇಳಿದಾಗ ಅದಕ್ಕೆ ಅವಳು ಸರಿ ಅಂತ ಒಪ್ಪಿಕೊಂಡ್ಲು. ಹೀಗೆ ಸ್ವಲ್ಪ ದಿನ ಕಳೆಯಿತು. ಅತ್ತೆಯ ಪ್ರವರ್ತನೆಯಲ್ಲಿ ಇನ್ನಷ್ಟು ಬದಲಾವಣೆಯಾಯಿತು. ಯಾವಾಗಲೂ ದೊಡ್ಡ ಸೊಸೆ ಮಲಗಿ ನಿದ್ರೆಯನ್ನೇ ಮಾಡ್ತಾ ಇದ್ಲು, ಎದ್ದೇಳ್ತಾನೆ ಇರ್ಲಿಲ್ಲ. ಅತ್ತೆ ಕೂಡ ದೊಡ್ಡ ಸೊಸೆಗೆ ಏನ್ ಬೇಕು ಅಂತ ನೋಡ್ಕೊಂಡು ಎಲ್ಲಾ ಸೌಕರ್ಯಗಳನ್ನು ಮಾಡಿಕೊಡ್ತಾ ಇದ್ರು. ಅವಳಿಗೆ ಏನ್ ತಿನ್ಲಿಕ್ಕೆ ಬೇಕು, ಅವಳ ಬಟ್ಟೆ ಒಗಿಬೇಕಂತ ಎಲ್ಲನೂ ಮಾಡಿ ಕೊಡ್ತಿದ್ರು. ಅದನ್ನು ನೋಡಿ ಹಾಸಿನಿ ಅವಳ ಮನಸ್ಸಲ್ಲಿ, ನಾನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ ಬಂದೆ ಅಂತ ನಾನು ವರದಕ್ಷಿಣೆ ತಂದಿಲ್ಲ ಅಂತ ಅತ್ತೆ ನನಗೆ ಬೇಕು ಬೇಕು ಅಂತಾನೆ ಈ ರೀತಿ ಮಾಡ್ತಾ ಇದ್ದಾರೆ. ನಾನು ಈ ವಿಷಯವನ್ನ ಆದಷ್ಟು ಬೇಗ ನನ್ನ ಗಂಡನಿಗೆ ತಿಳಿಸಿ ಹೇಗಾದ್ರೂ ಸ್ವಲ್ಪ ದಿನದಲ್ಲಿ ಈ ಮನೆ ಬಿಟ್ಟು ಹೋಗ್ಬಿಡ್ಬೇಕು. ಹೀಗೆ ಆಲೋಚನೆ ಮಾಡಿ ಹಾಸಿನಿ ತನ್ನ ಗಂಡನ್ ಜೊತೆ ವಿಷಯವನ್ನೆಲ್ಲ ಹೇಳಿದ್ಲು. ಆಗ ಸುರೇಶ್, ಅಮ್ಮನಿಗೆ ನೀನ್ ಯಾರು, ನಿನ್ ಫ್ಯಾಮಿಲಿ ಏನು, ನಿನಗೆ ಎಷ್ಟು ಆಸ್ತಿ ಇದೆ ಅಂತ ಏನು ನಮ್ಮ ಅಮ್ಮನ್ಗೆ ಗೊತ್ತಿಲ್ಲ. ಆ ವಿಚಾರವೆಲ್ಲ ಗೊತ್ತಾದ್ರೆ ಮಾತ್ರ ಎಲ್ಲನೂ ತಾರ್ಮಾರಾಗ್ಬಿಡುತ್ತೆ. ಮೊದ್ಲು ನಿನ್ ಮನೆಗೆ ಒಂದೇ ಹುಡುಗಿ, ನಿನಗೆ ಎಷ್ಟು ಆಸ್ತಿ ಇದೆ ಅಂತ ಎಲ್ಲ ನಮ್ಮ ಅಮ್ಮನಿಗೆ ಗೊತ್ತಾಗ್ಬೇಕು. ನಿಮ್ಮಮ್ಮನಿಗೆ ಹಣನೇ ಮುಖ್ಯ ಅಂತ ನೀನು ಕೂಡ ಒಪ್ಕೋತಾ ಇದ್ದೀಯಾ? ನಿಮ್ಮ ತಾಯಿ ಅಂತ ಮನುಷ್ಯ ಜೊತೆ ಎಷ್ಟು ಕಾಲ ಅಂತ ನಾವು ಜೀವನ ಮಾಡಬಹುದು? ನಾವು ಬೇರೆ ಮನೆ ಮಾಡ್ಕೊಂಡೋಗೋದೇ ಒಳ್ಳೇದು. ನಾವು ಆ ರೀತಿ ಮಾಡಿದ್ರೆ ನೀನ್ ಈ ಮನೆಗೆ ಸೊಸೆಯಾಗಿ ಬಂದ್ಮೇಲೆನೆ ಈ ಕುಟುಂಬ ಒಡೆದೋಯ್ತು ಅಂತ ನಮ್ಮ ಅಮ್ಮ ಎಲ್ರ ಜೊತೆ ಹೇಳ್ಕೊಂಡು ಸುತ್ತಾಡ್ತಾರೆ. ಅದಕ್ಕೆ ನಾನು ಹೇಳಿದ ರೀತಿನೇ ನೀನ್ ಮಾಡು. ಹೀಗೆ ರಮೇಶ್ ತನ್ನ ಹೆಂಡತಿ ಜೊತೆ ಏನೋ ಒಂದು ವಿಚಾರವನ್ನು ಹೇಳಿದ.
ಅವಳು ಕೂಡ ಸರಿ ಅಂತ ಅವಳ ತಂದೆ ತಾಯಿಗೆ ಕಾಲ್ ಮಾಡಿದ್ಲು. ಆಗ ಅವಳ ತಾಯಿ ರತ್ನ, ಇಲ್ ನೋಡಮ್ಮ, ನೀನು ಹೇಳಿದ ಮಾತ್ರಕ್ಕೆ ನಾನೀಗೆ ಮಾಡೋದಿಲ್ಲ. ಆದ್ರೂ ನೀ ಆ ಮನೆಯಲ್ಲಿ ಚೆನ್ನಾಗಿರ್ಬೇಕು ಅಂತ ನಾನ್ ನಿನ್ಗೆ ಚಿನ್ನ ತರ್ತೀನಿ. ನಿನಗೆ ಮಾತ್ರ ಅಲ್ಲ, ಆ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅವ್ರೆಲ್ರಿಗೂ ತರ್ತೀವಿ. ಹಾಗೆ ಹೇಳಿದಾಗ ಹಾಸಿನಿ ಕೂಡ ತುಂಬಾ ಸಂತೋಷಪಟ್ಲು. ಆ ದಿನ ಕಳೆಯಿತು. ಮರುದಿನ ಬೆಳಿಗ್ಗೆ ರತ್ನ ತುಂಬಾ ಚಿನ್ನವನ್ನೆಲ್ಲ ತೆಗೆದುಕೊಂಡು ಹಾಸಿನಿಯ ಮನೆಗೆ ಬಂದ್ಲು. ಶಾಂತಮ್ಮ ರತ್ನನನ್ನು ನೋಡಿ, ಹುಡುಗಿ ಮೇಲೆ ಇದ್ದಾಳೆ, ನಾನು ಅವಳನ್ನ ಬರಕ್ ಹೇಳ್ತೀನಿ, ನಿಮಗೆ ನೀರ್ ಕೊಡ್ತೀನಿ, ಕುಡ್ಕೊಂಡ್ ಕೂತ್ಕೊಳ್ಳಿ ಹಾಗೆ ಅಂತ ಹಾಸಿನಿನ ಕರೆದ್ರು. ಸಣ್ಣ ಮಗ ಸಣ್ಣ ಸೊಸೆ ಇಬ್ರು ಅಲ್ಲಿಗೆ ಬಂದ್ರು. ಮನೆಯಲ್ಲಿ ಇಷ್ಟೇನಾ, ಇನ್ಯಾರ್ಯಾರಿದ್ದಾರೆ ಎಲ್ರನ್ನ ಕರೀರಿ ಹಾಗೆ ಹೇಳಿದಾಗ ಎಲ್ಲರನ್ನೂ ಕರೆದ್ರು. ಮನೆಯಲ್ಲಿರುವ ಎಲ್ಲರೂ ಕೂಡ ಅಲ್ಲಿಗೆ ಬಂದ್ರು. ಇಲ್ ನೋಡಿ, ಮನೆಯಲ್ಲಿ ನೀವೇ ತಾನೇ ದೊಡ್ಡವರು, ಅದಕ್ಕೇನೆ ಮೊದ್ಲು ನನ್ನ ಅಣ್ಣ ಅತ್ತಿಗೆಗೆ ಚಿನ್ನ ಎಲ್ಲ ತಂದಿದ್ದೀನಿ ಹಾಗೆ ಹೇಳಿ ಒಬ್ಬೊಬ್ಬರಿಗೂ ಚಿನ್ನವನ್ನು ಕೈಯಲ್ಲಿ ಕೊಟ್ಲು. ಅದನ್ನು ನೋಡಿ ಅವರೆಲ್ಲರೂ ಆಶ್ಚರ್ಯಪಟ್ರು. ಅತ್ತಿಗೆ, ಇದೆಲ್ಲ ತುಂಬಾ ಚೆನ್ನಾಗಿದೆ, ನೀವು ನಮಗೋಸ್ಕರ ಇದೆಲ್ಲ ಮಾಡ್ತೀರಾ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಸರಿ ಅತ್ತಿಗೆ, ಕೂತ್ಕೊಂಡಿರಿ, ನಾನೋಗಿ ಕೂಲ್ ಡ್ರಿಂಕ್ಸ್ ತರ್ತೀನಿ ಹಾಗೆ ಹೇಳಿದಾಗ ರತ್ನಮ್ಮ, ಇಲ್ಲ ಇಲ್ಲ ಬೇಡ ಬೇಡ, ನಾನ್ ಬರುವಾಗನೇ ಎಲ್ಲ ಕುಡ್ಕೊಂಡ್ ಬಂದೆ. ನಾನ್ ಬಂದಿದ್ದೆ ನಿಮ್ಮೆಲ್ಲರಿಗೂ ಇದನ್ನ ಕೊಟ್ಟು ನಿಮ್ನ ನಮ್ ಮನೆಗೆ ಊಟಕ್ಕೆ ಕರೆಯೋಣ ಅಂತ. ನಾಳೆ ನಮ್ ಮನೆಗೆ ಊಟಕ್ ಬಂದ್ಬಿಡಿ ಹಾಗೆ ಹೇಳಿದಾಗ ಸರಿ ಅಂತ ಒಪ್ಪಿಕೊಂಡು ಮರುದಿನನೇ ಎಲ್ಲರೂ ರತ್ನಮ್ಮನ ಮನೆಗೆ ಊಟಕ್ಕೆ ಹೊರಟ್ರು. ನಮ್ಮನ ಮನೆಯಲ್ಲಿ ಕೆಲ್ಸದವರು ತುಂಬಾ ವಿಧ ವಿಧವಾದ ಹಣ್ಣುಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಅದನ್ನು ನೋಡಿ ಶಾಂತಮ್ಮ ಹಾಸಿನಿ ಜೊತೆ, ಸಿನಿ, ಇದನ್ನೆಲ್ಲ ಎಲ್ಲಿಂದಮ್ಮ ತರ್ತಾ ಇದ್ದಾರೆ? ಪಕ್ಕದಲ್ಲೇ ಏನಾದ್ರೂ ಮಾರ್ಕೆಟ್ ಇದೆಯಾ? ಮಾರ್ಕೆಟಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲತ್ತೆ, ನಮಗೆ ತೋಟ ಇದೆ, ನಮ್ಮ ತೋಟದಲ್ಲೇ ಇಲ್ಲದೆ ಇರುವ ಫ್ರೂಟ್ಸ್ ಯಾವುದೂ ಇಲ್ಲ ಹಾಗೆ ಕೇಳಿದಾಗ ಅವರು ತುಂಬಾನೇ ಆಶ್ಚರ್ಯಪಟ್ರು. ತಕ್ಷಣ ಆಸ್ತಿ ಪಾಸ್ತಿಯ ಬಗ್ಗೆ ಎಲ್ಲನೂ ಕೇಳಿದ್ರು. ನನಗೆ 10 ಎಕರೆ ತೆಂಗಿನ ತೋಟ, 10 ಎಕರೆ ಮಾವಿನ ತೋಟ, 15-20 ಎಕರೆ ಹೊಲ, ಹೀಗೆ ಹೇಳಕ್ಕೋದ್ರೆ ತುಂಬಾ ಇದೆ ಅತ್ತೆ. ನಾನು ಒಬ್ಳೆ ಮಗಳಲ್ವಾ, ಅದಕ್ಕೇನೆ ನಮ್ ತಂದೆ ತಾಯಿ ಕಾಲದ ನಂತರ ಇದೆಲ್ಲ ನನಗೇನೆ ಬರುತ್ತೆ ಅಲ್ವಾ ಹಾಗೆ ಹೇಳಿದಾಗ ಅತ್ತೆಯವರು ತನ್ನ ಮನಸ್ಸಲ್ಲಿ, ಅಯ್ಯೋ, ಇಷ್ಟು ದಿನ ಬಂಗಾರ ಮೊಟ್ಟೆ ಹಾಕುವ ಹುಡುಗಿ ಜೊತೆನ ಇಷ್ಟೊಂದು ಕೆಲಸ ಮಾಡಿಸ್ದೆ, ಎಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು ಹಾಗೆ ಅಂತ ಆಲೋಚನೆ ಮಾಡಿದ್ಲು. ಮರುದಿನದಿಂದ ಅತ್ತೆ ಪೂರ್ತಿಯಾಗಿ ಬದಲಾದ್ಲು. ಸಣ್ಣ ಸೊಸೆ ಕೈಯಿಂದ ಕೆಲಸವನ್ನು ಮಾಡಿಸದೆ ದೊಡ್ಡ ಸೊಸೆಯ ಕೈಯಿಂದ ಕೆಲಸವನ್ನು ಮಾಡಿಸಿದ್ಲು. ದೊಡ್ಡ ಸೊಸೆಯನ್ನು ಹೇಳಬಾರದ ಮಾತಿನಿಂದ ಬೈತಾ ಇದ್ಲು. ಅದನ್ನು ನೋಡಿ ಹಾಸಿನಿ ಬೇಜಾರ್ ಮಾಡ್ಕೊಂಡ್ಲು. ಹೀಗೆ ದಿನಗಳು ಕಳೀತಾ ಇತ್ತು. ಅತ್ತೆಯ ಪ್ರವರ್ತನೆಯನ್ನು ನೋಡಿ ಸಹಿಸಲಾಗದೆ ಹಾಸಿನಿ ಒಂದು ದಿನ, ಅತ್ತೆ, ನೀವು ಹಣವನ್ನು ನೋಡಿಯೇ ಮನುಷ್ಯರನ್ನ ಅಳತೆ ಮಾಡ್ತಾ ಇದ್ದೀರಾ. ಮೊನ್ನೆ ತನಕ ಎಲ್ಲ ಕೆಲಸವನ್ನು ನನ್ನ ಕೈಯಲ್ಲಿ ಮಾಡಿಸ್ತಾ ಇದ್ರಿ, ಇವಾಗ ಅಕ್ಕ ಒಬ್ಳೆ ಬಲಿ ಆಗ್ತಾ ಇದ್ದಾಳೆ. ಹೀಗೆ ನೀವು ಮಾಡುವುದು ತಪ್ಪಲ್ವಾ? ಹೀಗೆಲ್ಲ ನೀವು ಯಾಕೆ ಮಾಡ್ತಿದ್ದೀರಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ಹೀಗೆ ನಾಟಕವಾಡಿ ಪ್ರೀತಿನ ತೋರಿಸ್ಬೇಡಿ, ಅದಷ್ಟು ಚೆನ್ನಾಗಿರಲ್ಲ. 2 ಸೊಸೆಂದಿರು ನಿಮಗೆ 2 ಕಣ್ಣು ಅಂತ ಆಲೋಚನೆ ಮಾಡಿ ಇಬ್ಬರನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಅದರಿಂದ ಈ ಕುಟುಂಬ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಸಿನಿ ಎಲ್ಲರ ಮುಂದೆ ಮಾತನಾಡಿರುವುದನ್ನು ಕೇಳಿ ಶಾಂತಮ್ಮ ಏನು ಮಾತನಾಡದೆ ಮೌನವಾಗಿದ್ರು. ಅಂದಿನಿಂದ ಮನೆಯಲ್ಲಿ ಅಕ್ಕ ತಂಗಿಯರು ಇಬ್ಬರು ಸೊಸೆಯಂದಿರಾಗಿ ಸಂತೋಷವಾಗಿ ಎಲ್ಲ ಕೆಲಸವನ್ನು ಇಬ್ಬರು ಸೇರಿ ಮಾಡ್ತಾ ಇದ್ರು. ಅತ್ತೆಯ ಮಾತನ್ನು ಕಿವಿಗೇನೆ ಹಾಕಿಕೊಳ್ಳದೆ ಅನ್ಯೋನ್ಯವಾಗಿ ಇದ್ರು. ಶಾಂತಮ್ಮ ಸೊಸೆ ಇಬ್ಬರನ್ನು ನೋಡಿ ಇಬ್ಬರ ಬಳಿಯೂ ಕ್ಷಮೆಯನ್ನು ಕೇಳಿದ್ರು. ಅಂದಿನಿಂದ ಪ್ರೇಮ ವಿವಾಹ, ದೊಡ್ಡವರು ನೋಡಿದಂತಹ ವಿವಾಹ, ಆಸ್ತಿ ಪಾಸ್ತಿಯ ಬಗ್ಗೆ ಲೆಕ್ಕಾಚಾರ ಮಾಡುವುದನ್ನು ಬಿಟ್ರು. ದಿನಿಂದ ಎಲ್ಲರೂ ಸಂತೋಷವಾಗಿ ಜೀವನ ಮಾಡಿದ್ರು.